ವಿಷಲ್ ಮಂಡ್ಯಕ್ಕೆ ಬಂದಿದ್ದ ತಕ್ಷಣ ನನ್ನ ಗಾಡಿ ತೊಗೊಳ್ದೆ. ಯಾವಾಗಲೂ ಇದನ್ನೇ ತೋರಿಸ್ತೀನಿ ಅಂದ್ಕೋಬೇಡಿ. ಏನು ಮಾಡೋದು, ಗಾಡಿ ನಿಲ್ಸಿರ್ತೀವಲ್ವ, ಗಾಡಿ ತೊಗೋತಾ ಇದ್ದೀನಿ. ಗಾಡಿ ತೊಗೊಂಡು ಸ್ವಲ್ಪ ಮಂಡ್ಯದಲ್ಲಿ ಸಾಮಾನು ತೊಗೊಳೋದಿದೆ, ತರಕಾರಿ ಏನೋ ತೊಗೊಂಡು ಬನ್ನಿ ಅಂತ ಹೇಳಿದ್ದಾರೆ ನನ್ನ ನಾದಿನಿಯವರು. ಸೊ ತೊಗೊಂಡು ಹೋಗ್ತಾಯಿದ್ದೀನಿ. ಏತಕ್ಕೆ ಹೋಗ್ತಾಯಿದ್ದೀನಿ ಅಂತ ಹೇಳ್ತೀನಿ ಬನ್ನಿ. ಏನೇನು ಐಟಮ್ ಹೇಳಿದ್ರು ಅದನ್ನೆಲ್ಲ ತೊಗೊಂಡು ಹಾಗೆ ಬರ್ತಾ VC ಫಾರ್ಮ್ ಕಡೆಯಿಂದ ನಮ್ಮೂರಿಗೆ ಹೋಗಬೇಕು. ಸೊ ಹೋಗ್ತಾ ಇದ್ದೆ. ಈ ನೊಕೊನೆ ನೀರೆಲ್ಲ ನೋಡಿ ನನಗೆ ತುಂಬ ಖುಷಿ ಅನ್ನಿಸ್ತಿತ್ತು, ಚೆನ್ನಾಗಿತ್ತು. ನಾನು ಒಂದು ಕ್ಲಿಪ್ಪಿಂಗ್ ತೊಗೊಂಡು ಎಲ್ರಿಗೂ ಕಳ್ಸೋಣ, ನೋಡಲಿ ನಮ್ಮೂರು ಸೌಂದರ್ಯ, ಪ್ರಕೃತಿ ಸೌಂದರ್ಯನೂ ಕೂಡ ನೋಡಲಿ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಬಟ್ ಏನಂದರೆ ಚಳಿ ಆಗ್ತಿತ್ತು, ನೀರಲ್ಲಿ ಆಟ ಆಡೋಕ್ಕೂ ಟೈಮ್ ಇರಲಿಲ್ಲ. ಊರಿಗೆ ಬೇರೆ ಲೇಟ್ ಆಗ್ತಿತ್ತು, ಒಬ್ಬಳೇ ಬಂದಿದ್ನಲ್ಲ, ಹಾಗಾಗಿ ಹೊರಟ್ಬಿಟ್ಟೆ ನಾನು. ಬಟ್ ಫೋಟೋದಲ್ಲಿ ಮಾತ್ರ ವಿಡಿಯೋ ತೊಗೊಳ್ಳೋಣ ಅಂತ ಒಂದು ತೊಗೋತಿದ್ದೆ. ಬಟ್ ನೀರು ನೋಡಿದ ತಕ್ಷಣ ನೀರಲ್ಲಿ ಆಟ ಆಡಬೇಕು ಅಂತ ಯಾರಿಗೆ ಅನ್ಸಲ್ಲ ಹೇಳಿ, ಎಲ್ರಿಗೂ ಅನ್ಸುತ್ತಲ್ವ. ಸೊ ತುಂಬ ಚೆನ್ನಾಗಿತ್ತು. ಇದು ಕಾಲುವೆ ನೀರು ಅಂತ, KRS ನೀರು ಬರುತ್ತೆ. ಇದು ಇಲ್ಲಿ VC ಫಾರ್ಮ್. ಇದು ಈ VC ಫಾರ್ಮಲ್ಲಿ ಅಂದರೆ ಎಲ್ಲ ವಿಶ್ವವಿದ್ಯಾನಿಲಯರು ಏನಾದರೂ ಕೃಷಿ ಬಗ್ಗೆ ಕಲಿತಾರಲ್ವ, ಅದು ಕ್ಲಾಸ್ ಇರೋದಿಲ್ಲಿ. ಊರಿಗೆ ಹೋದೆ. ಊರಿಗೆ ಬಂದಿದ ತಕ್ಷಣ ಆಸ್ ಯೂಶುವಲ್ ಸ್ವಲ್ಪ ಕೆಲಸ ಇತ್ತು, ಬ್ಯುಸಿ ಇದ್ದೆ. ಹಾಗಾಗಿ ನೆಕ್ಸ್ಟ್ ಡೇ ಇದು ಹೊಲ್ತಕ್ಕೆ ಹೋಗಬೇಕಿತ್ತು. ಸ್ವಲ್ಪ ಮನೆಗೆ ಬಂದು ಹಬ್ಬದ ಪ್ರಿಪ್ರೇಷನ್ ಮಾಡ್ಕೊತಿದ್ದೆ. ದಸರಾ ಹಬ್ಬದ ಇದು ವ್ಲಾಗು. ದಸರಾ ಹಬ್ಬದ ದಿವಸ ಮನೆಯಲ್ಲಿ ಹೂವು ಇರಲಿಲ್ಲ, ಹೂವು ಖಾಲಿಯಾಗಿತ್ತು. ಹೂವು ತೊಗೊಂಡು ಬರೋಣ, ಹಂಗೆ ನಿಂಬೆಹಣ್ಣು ಬೇಕಲ್ವ ಗಾಡಿ ಪೂಜೆಗೆಲ್ಲ, ನಿಂಬೆಹಣ್ಣು ಇಡೋಕ್ಕೆ ಬೇಕಲ್ವ ಅಂದ್ಬಿಟ್ಟು ಒಂದು 12 ಗಂಟೆ ಹತ್ತತ್ರ 11 ಗಂಟೆ ಆಗಿತ್ತು. ಅಷ್ಟೊತ್ತಿಗೂ ಮನೇಲೆಲ್ಲ ಕ್ಲೀನಿಂಗು ಅದು ಇದು ಮಾಡಿ ಮುಗಿಸ್ಕೊಂಡು ಹೋಗೋಣ ಅಂದ್ಕೊಂಡೆ ಹೊಲ್ತಕ್ಕೆ ಹೋಗೋಕ್ಕೆ. ನಾವು ಆಸ್ ಯೂಶುವಲ್ ರೋಡಲ್ಲಿ ತುಂಬ ನೊಕಾನಿ ನೀರು ಬಂದ್ಬಿಟ್ಟು ಫುಲ್ಲಾಗಿ ಹೋಗಿತ್ತು. ಆ ರೋಡಲ್ಲಂತೂ ತುಂಬ ಹೋಗೋಕ್ಕಾಗ್ತಿರ್ಲಿಲ್ಲಂತೆ. ನನ್ನ ಮಂಡಿಯಿಂದ ಮೇಲ್ಗೆ ನೀರು ಬರ್ತಿತ್ತಂತೆ. ಸೊ ಹಂಗಾಗಿ ನಾವು ಆ ಕಡೆ ಹೋಗೋದು ಬೇಡ ಅಂತ ನಮ್ಮ ಅತ್ತೆ ಹೇಳಿದ್ರು. ನಾನು ಇರಲಿ ಆಯಿತು ಅಂದ್ಬಿಟ್ಟು ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ನನ್ನ ಇನ್ನೊಬ್ಬರು ನಾದಿನಿಯವರು, ನಾನು ಹೋಗ್ತೀನಿ, ಆಡ್ಕೊಂಡು ಹೋಗ್ತೀನಿ, ಆವಾಗ ಬನ್ನಿ, ಇನ್ನೊಂದು ರೋಡ್ ಇದೆ, ಆ ರೋಡಿಂದ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಹೇಳಿದರು. ನಾನು ಮದುವೆ ಆಗುತ್ತಾವಿಂದ ಈ ರೋಡು ಎಲ್ಲಿದೆ, ಯಾವ ಕಡೆಯಿಂದ ಹೋಗುತ್ತೆ ಅನ್ನೋದೇ ಗೊತ್ತಿರಲಿಲ್ಲ. ಸರಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಅವ್ರು ಆಡ್ಕೊಂಡು ಹೋಗ್ಬೇಕಾದಾಗ ನಾನು ಅವ್ರ ಜೊತೆ ಹೋಗೋಣ ಹೊಲ್ತಕ್ಕೆ ಅಂತ ಹೊಲ್ತಕ್ಕೆ ಹೋಗ್ತಾ ಇದ್ದೆ. ಅದ್ರ ಜೊತೆಗೆ ನನ್ನ ಮಗನೂ ಬಂದಿದ್ದ ನೆಕ್ಸ್ಟ್ ಡೇ. ಅವನು ಕೂಡ ನನ್ನ ಜೊತೆ ಬರ್ತಾ ಇದ್ದಾನೆ. ಹೊಲ್ತಕ್ಕೆ ಹೋಗೋಣ, ನಾನು ಬರ್ತೀನಿ ಮಮ್ಮಿ ಅಂತ. ನಾನು ನನ್ನ ಮಗ ಅವರು ಹೋಗ್ತಾ ಇದ್ದೀವಿ. ಈ ಕಡೆ ನೋಡೇ ಇಲ್ಲ ನಾನು, ಇದೇ ಫಸ್ಟ್ ಎಲ್ಲ ಬಂದಿರೋದು. ನಾವು ಹಂಗೆ ಹೊಟ್ಟೋಗು. ಆ ಕಾಲುವೆಗೆ ಅಟ್ಯಾಚ್ ಆಯ್ತದ ತಾನೇ ಇದುವೇ. ನಾನು ಈ ಕಡೆ ನೋಡೇ ಇಲ್ಲ. ಇಲ್ಲೇ ನಮ್ಮ ಒಮ್ಮತಕ್ಕ ಬಟ್ಟೆ ಒಗಿತೀನಿ ಅಂತ ಹೇಳ್ತಿದ್ಲು. ಸೊ ನಮ್ಮ ಹೊಲದ ದಾರಿ ಸಿಕ್ತು. ನಾನು ಹೋಗ್ತೀನಿ, ಅವರು ಅಲ್ಲಿ ಕೆಲಸ ಇತ್ತು ಅಂದ್ಬಿಟ್ಟು ಅವ್ರು ಆಡ್ ಮೇಯಿಸ್ಬೇಕು, ಸ್ವಲ್ಪ ಚೆಂಡು ಹೂವು ಬಿಡಿಸೋದಿದೆ ಅಂದ್ಬಿಟ್ಟು ಹೋಗ್ತಾಯಿದ್ರು. ಸರಿ ನಮ್ಮ ಹೊಲ ನಾವು ನೋಡಿದ್ದೀವಲ್ಲ, ನೆಕ್ಸ್ಟ್ ಇಲ್ಲಿಂದ ನಮ್ಗೆ ಗೊತ್ತು ಅಂದ್ಬಿಟ್ಟು ನಾವು ಹೋಗ್ತಾಯಿದ್ದೆವು, ನಾನು ನನ್ನ ಮಗ. ಬನ್ನಿ ನಮ್ಮ ಹೊಲ ತೋಟ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ. ನಮ್ಮದೇನು ಅಷ್ಟು ಜಾಸ್ತಿ ಜಮೀನಿಲ್ಲ, ಬನ್ನಿ ಇರೋದ್ರಲ್ಲೇ ನಮಗೆ ಖುಷಿ ಅನಿಸ್ತಿದೆ, ಅದನ್ನೇ ತೋರಿಸ್ತೀನಿ ನಾನು ನಿಮಗೆ. ಇಲ್ವೋ ಮಧ್ಯಾಹ್ನ ಊಟ ಮಾಡ್ತಾರೋ ಇಲ್ವೋ, ಹೂ ಕುಯ್ಬೇಕು, ಹೂ ಕಟ್ಟಬೇಕು. ಇವತ್ತೇ ಹೂ ಕುಯ್ಬೇಕು, ಬೆಳಗ್ಗೆ ಬೇಗ ಎದ್ದು ಹೂ ಕುಯ್ತಾರೆ. ಹಿಂಗೆ ನೋಡಿ ಲಕ್ಷ್ಮಿ, ಹೂ ಕುಯ್ತಾರೆ, ಮಧ್ಯಾಹ್ನದಿಂದ ರಾತ್ರಿ 11 ಗಂಟೆವರೆಗೂ ಹೂ ಕಟ್ತಾರೆ. 11 ಗಂಟೆ ರಾತ್ರಿಗೆ ತೊಗೊಂಡೋಗ್ಬೇಕು, ತೊಗೊಂಡೋಗಿ ಮಾರಾಟ ಮಾಡಬೇಕು. ಬೆಳಗಿನ ಜಾವದಷ್ಟೊತ್ತಿಗೆ ಮಾರಾಟ ಫಿನಿಶ್ ಆಗುತ್ತೆ. ಪಾಪ ರೇಟೇ ಇಲ್ವಂತೆ ಈ ಸಲ, ಅಷ್ಟು ರೇಟ್ ಆಗಿಲ್ಲ ಹೂವಿನ ರೇಟು. ಆದರೂ ಏನೂ ಮಾಡೋಕ್ಕಾಗಲ್ಲ, ಒಂದೊಂದು ಸಲ ರೇಟ್ ಜಾಸ್ತಿ ಇರುತ್ತೆ. ಎಲ್ಲರೂ ಜಾಸ್ತಿ ರೈತರು ಬೆಳೆದ್ರೆ ಎಲ್ಲ ಒಂದೇ ಥರ ಬೆಳೀತಾರಲ್ವ, ಹಾಗಾಗಿ ಸ್ವಲ್ಪ ರೇಟ್ ಕಮ್ಮಿ ಅಂತೆ. ಎಷ್ಟು ಕಷ್ಟ ಬೀಳ್ತಾರೆ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಸ್ಟ್ರಗಲ್ ಇರುತ್ತೆ ರೈತರಿಗೆ. ನಾವೇನೋ ಆರಾಮಾಗಿ ತೊಗೊಂಬಿಡ್ತೀವಿ. ಬನ್ನಿ, ನಮ್ಮ ಗಿಡದಲ್ಲಿ ಹೊಂಬಾಳೆ ಬಿಟ್ಟಿದೆ, ತೋರಿಸ್ತೀನಿ ಹೆಂಗಿದೆ ಅಂತ. ಹೊಸದಾಗೆ ನಾವು ಗಿಡ ಹಾಕಿದ್ವಲ್ಲ, ಹೊಂಬಾಳೆ ಬಿಟ್ಟಿತ್ತು. ಸೊ ಅದನ್ನು ಕಟ್ ಮಾಡಿಕೊಂಡು ದೇವ್ರಿಗೆಲ್ಲ ಇಟ್ಟು ಪೂಜೆ ಮಾಡಬೇಕು ಅಂತ ಅನ್ನಿಸ್ತಿತ್ತು. ಸರಿ ಹೆಂಗಿದ್ರು ಹೊಲ್ತಕ್ಕೆ ಬಂದಿದ್ದೀನಲ್ಲ ಅಂದ್ಬಿಟ್ಟು ಹಂಗೆ ನಾನು ಹೊಂಬಾಳೆನ ಕಟ್ ಮಾಡಿಕೊಂಡು ದೇವ್ರಿಗೆ ಪೂಜೆ ಮಾಡೋಕ್ಕೆ ಅಂತ ಕಟ್ ಮಾಡ್ಕೊಂಡು ತೊಗೊಂಡು ಬಂದೆ. ಅದನ್ನು ತೋರಿಸ್ತೀನಿ ನಿಮ್ಗೆ ನೋಡಿ. ಇದು ನಮ್ಮ ಬಾವರ ಹೊಲದಲ್ಲಿ ನಿಂಬೆಹಣ್ಣು ಬಿಟ್ಟಿತ್ತು. ನಿಂಬೆಹಣ್ಣು ಕಿತ್ಕೊಳ್ಳೋಣ ಅಂತ ನಾನು ಇವ್ರ ಹೊಲ್ದ ಹತ್ರ ಬಂದಿದ್ದೀನಿ. ನಮ್ಮ ಹೊಲದಲ್ಲಿ ನಾನು ಹೊಂಬಾಳೆನ ಕಿತ್ಕೊಂಡು ಆಲ್ರೆಡಿ ಇಟ್ಕೊಂಡಿದ್ದೆ, ಅದನ್ನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇಲ್ಲಿ ನಿಂಬೆಹಣ್ಣು ಕಿತ್ಕೊಳ್ಳೋಣ ಅಂತ, ನಿಂಬೆಹಣ್ಣು ಬೇಕಿತ್ತಲ್ವ ಇದಕ್ಕೆ ದೇವಸ್ಥಾನಕ್ಕೆ ಮತ್ತು ಗಾಡಿಗೆ ಎಲ್ಲ ಇಡಬೇಕಲ್ವ, ಹಾಗಾಗಿ ನಿಂಬೆಹಣ್ಣು ತೊಗೊಳ್ಳೋಣ ಅಂತ ಬಂದರೆ ನಿಂಬೆಹಣ್ಣು ಗಿಡ ನೋಡಿ ಫುಲ್ ಶಾಕ್ ನಾವು ನೋಡಿ ಯಾಕೆ ಅಂತ. ಒಂದು ಸ್ವಲ್ಪನಾದರೂ ಒಂದು ನಿಂಬೆಹಣ್ಣನ್ನ ಬಿಟ್ಟಿದಾರ. ಅಯ್ಯೋ ಶಿವನೇ, ಇಲ್ಲ ಮತ್ತೆ
ಜನ ಯುಗಾದಿ ಹಬ್ಬದ ಪ್ರಯುಕ್ತ ನಮ್ಮ ಗಿಡದಲ್ಲಿ ಏನಿಲ್ಲ ಅಂದರೂ ಒಂದು 100ರಿಂದ 200 ನಿಂಬೆಹಣ್ಣವರೆಗೂ ಬಿಡೋದು. ಹಳ್ಳಿಗಳ ಕಡೆ ಜನನು ಒಂದು ನಿಂಬೆಹಣ್ಣು ಬಿಡ್ದಂಗೆ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟವ್ರೆ. ನಾವು ಬೆಳೆದು ನಮ್ಮ ಹಬ್ಬಕ್ಕೆ ನಮಗೇನೆ ನಿಂಬೆಹಣ್ಣಿಲ್ಲ ನೋಡಿ. ಹಿಂಗೂ ಏನು ಅಂತ ನೋಡಿದ್ರೆ ಜನ ಎಲ್ಲ ಕಿತ್ಕೊಂಡು ಹೊಟ್ಟೋಗಿದ್ರು. ಸೊ ಯಾವ ನಿಂಬೆಹಣ್ಣು ಸಿಗಲಿಲ್ಲ. ಸಣ್ಣ ಪುಟ್ಟದು ಹುಡುಕ್ತೀನಿ ಅಂದ್ರೂ ಸಿಗ್ತಲ್ಲ. ನಿಂಬೆಹಣ್ಣು ಗಿಡದಲ್ಲೆಲ್ಲ ಮುಳ್ಳು ಗಿಳ್ಳು ಎಲ್ಲ ಚುಚ್ಚಿಸ್ಕೊಂಡು ಹಂಗೋ ಹಿಂಗೋ ಮಾಡಿ ಒಂದು 6 ನಿಂಬೆಹಣ್ಣು ಹುಡ್ಕೋ ಅಷ್ಟೊತ್ತಿಗೆ ಸಾಕಾಯ್ತು. ಅಷ್ಟೇ ಸಿಕ್ಕಿದ್ದು ಅಂತ ಬಂದೆ ವಾಪಸ್ಸು ನಮ್ಮ ಹೊಲ ಕಡೆ ಹೋಗೋಣ ಅಂತ. ನಮ್ಮ ಹೊಲದಲ್ಲಿ ಯಾವಾಗಲೂ ಇದು ಯಾವುದೋ ಒಂದು ಗಿಡ ಬರುತ್ತಪ್ಪ, ಬೆಳೆಯುತ್ತೆ. ಯಾವಾಗ ಕಿತ್ತಾಕ್ತಿದ್ರು ಈ ಸತ್ತೆ ಅಂತೂ ಬಿಡಲ್ಲ ನಮ್ಮನ್ನು. ನೋಡಿ ಯಾವ ರೀತಿ ನಮ್ಮ ಬಟ್ಟೆಗೆಲ್ಲ ಸುತ್ತಾಕೊಂಡಿದೆ ಅಂತ ಫುಲ್ಲು ಚುಚ್ಚಾಕ್ಬಿಡುತ್ತಿದ್ದು. ಯಾವ ಕಡೆಯಿಂದ ಬಂದರೂ ಯಾವ ಬಟ್ಟೆ ಹಾಕ್ಕೊಂಡು ಬಂದರೂ ಈ ಥರ ವ್ಯವಸ್ಥೆ ಆಗ್ಬಿಟ್ಟಿರುತ್ತೆ. ಫುಲ್ಲು ಮುಳ್ಳೆಲ್ಲ ಚುಚ್ಚಾಕ್ಬಿಡುತ್ತೆ. ನೋಡಿ ನಿಮ್ಗೆ ನೋಡಲಿ ಅಂತ ನಾನು ವೀಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನು ಹೊಲದಿಂದ ಈಚೆ ಬಂದ್ಬಿಟ್ಟು ಕಿತ್ತಾಕೋದೇ ಆಗೋಗ್ಬಿಡುತ್ತೆ. ಅಲ್ಲೇ ಎಳ್ನೀರಿತ್ತು, ನನ್ನ ನಾದಿನಿ ಹೊಲದಲ್ಲಿ ಎಳ್ನೀರು ಹಾಕಿದ್ರು. ಸರಿ ಸ್ವಲ್ಪ ಚಿಕ್ಕದಾಗಿ ಇತ್ತು. ನಾನು ಕುಡ್ಲು ತೊಗೊಂಡೋಗಿದ್ನಲ್ವ ಹೂ ಕುಯ್ಯೋಕ್ಕೆ ಅಂತ. ಹಾಗಾಗಿ ಅಲ್ಲೇ ನಮ್ಮ ಮಗ ಅಮ್ಮ ನಂಗೆ ಎಳ್ನೀರು ಬೇಕಮ್ಮ ಅಂತ ಹೇಳ್ದ. ಚಿಕ್ಕದ್ರಲ್ಲಿ ಎಳ್ನೀರು ಕಿತ್ತೆ ಅವನಿಗೊಂದು ಕೊಟ್ಟೆ. ನಾನು ಒಂದು ಚಚ್ಕೊಂಡು ಕುಡ್ದೆ. ಹಂಗೆ ಓಪನ್ ಮಾಡಿಕೊಂಡು ಗೊತ್ತಿತ್ತಲ್ಲ ನನಗೂ ಸ್ವಲ್ಪ ಅಂದ್ಬಿಟ್ಟು ನಾನು ಹಂಗೆ ಓಪನ್ ಮಾಡಿಕೊಂಡು ಇಬ್ಬರು ಒಂದೊಂದು ಎಳ್ನೀರು ಕುಡ್ಕೊಂಡು ಬಂದು ಹಂಗೆ ನನ್ನ ಮಗ ನಾನೊಂದು ಸಲ ಹತ್ತುತ್ತೀನಿರಮ್ಮ ಎಳ್ನೀರು ಮಾರೋಣ ಅಂತ ಹತ್ತಕ್ಕೆ ಪ್ರಯೋಗ ಮಾಡ್ತಿದ್ದಾನೆ. ಯಾವ ಥರ ಪ್ರಯೋಗ ಮಾಡ್ತಿದ್ದಾನೆ ನೋಡಿ. ಹತ್ತುತ್ತೀನಿ ಅಂತ ಇದ್ಯಾಕೆ ಬಗ್ ನೋಡ್ತವನೆ ಅಂತ ನಾನು ನೋಡಿದ್ರೆ ಅವನು ಒಂದು ಟವಲ್ ಹಿಡ್ಕೊಂಬಂದಿದ್ದ. ಆ ಟವಲ್ನ ಕಾಲು ಕಟ್ಕೊಂಡವನೆ ಹತ್ಬೋದು ಅಂತ. ಅದು ಯಾವುದೋ ವೀಡಿಯೋದಲ್ಲಿ ಏನೋ ನೋಡಿರ್ಬೇಕು ಇವನು. ಹತ್ತೋಣ ಅಂತ ಹಿಂಗೆ ಹತ್ತುತ್ತವನೆ. ಆಮೇಲೆ ಕೊನೆಗೆ ಅವ್ನಿಗೆ ಹತ್ತಕ್ಕಾಗಲಿಲ್ಲ. ಇನ್ನು ಇವತ್ತೇ ಫಸ್ಟ್ ಟೈಮ್ ಹತ್ತುತ್ತಾ ಇದ್ರದಲ್ವ, ಅವ್ನಿಗೆ ಹತ್ತಕ್ಕಾಗಲಿಲ್ಲ. ನಾನು ಹೇಳ್ತಿದ್ದೆ ಹಿಂಗಲ್ಲ ಹಿಂಗತ್ತು ಅಂತ. ಅದ್ರಲ್ಲಿ ಬೇರೆ ಅವರು ಪೇಪರ್ ಹಾಸಿದ್ರು. ಹೂವು ಹಾಕ್ಬೇಕಿತ್ತಲ್ಲ, ಹೂ ಬೆಳೆಯೋಕ್ಕೋಸ್ಕರ ಈ ಥರ ಮೊದಲೇ ಪೇಪರ್ ಹಾಸ್ತಾರೆ, ಕಳೆ ಏನು ಬರಬಾರ್ದು ಅಂತ ಗಿಡಕ್ಕೆ. ಅದೆಲ್ಲ ಹೊಡೆದೋಗ್ಬಿಡುತ್ತೆ ಅನ್ನೋದು ನನಗೆ ಬೇರೆ ಭಯ ಆಗ್ತಾಯಿತ್ತು. ಸರಿ ಬಾಪ್ಪ ನೀನು ಯಾವುದನ್ನೂ ಮಾಡಬೇಡ ಅಂತ ಕರ್ಕೊಂಡು ಬಂದೆ. ಆಮೇಲೆ ನಮ್ಮ ಮಕ್ಳದ್ದು ಒಂದೇ ಒಂದು ಚೂರು ಒಂದು ಕ್ಲಿಪ್ಪಿಂಗ್ ಮಿಸ್ ಆಗಿ ಹೋಗ್ಬಿಟ್ಟಿತ್ತು ನೋಡಿ. ಕಣ್ಕಪ್ಪೆಲ್ಲ ನಮ್ಮ ಮಕ್ಕಳು ಯಾವ ಥರ ಬಳ್ಕೊಂಡಿದ್ದಾರೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ವ್ಲಾಗ್.